ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯ. ಈಗ ಲಾ ಓದಿದ್ರೆ ಲಾಯರ್ ಆಗಿರೋ ಅಂತ ನಮ್ಮ ಸಿದ್ಲಿ ಬಸಿ ಅಣ್ಣ ಬಂದಾರೆ. ಅವ್ರು ಯಾವಾಗಲೂ ನಮ್ಮ ಚಿತ್ರದುರ್ಗಕ್ಕೆ ಬಂದರೆ ನನ್ನನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅವ್ರ ಕಷ್ಟ ಸುಖನ ಅನುಭವಿಸ್ಕೊಂಡು, ರಾಜು ಹಿಂಗಿದೆ ಪ್ರಪಂಚ, ಹಿಂಗಿರೋ, ಈ ಥರ ಸಾಧನೆ ಮಾಡೋ, ಇನ್ನೂ ಚೆನ್ನಾಗಿ ಅಚೀವ್ ಮಾಡೋ ಅಂತೇಳಿ ನನಗೆ ಸಪೋರ್ಟ್ ಮಾಡೋ ಅಂತಾರೆ. ಅವರು ತುಂಬ ನನ್ನ ವಯಸ್ಸಿಗಿಂತ ಜಾಸ್ತಿ ದಿನ ಜೈಲಲ್ಲೇ ಕಳೆದಿರೋರು ಅವರು. ಆದರೂ ಅವರು ನನ್ನ ಹುಡ್ಕೊಂಡು ಕೋಟೆಗೆ ಬಂದಾಗ ತುಂಬ ಸಪೋರ್ಟಾಗಿ ಬಂದು ನಾನು ಮಾತಾಡೋಣ. ಸಿಗ್ಲಿಗೆ ನಾನು ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಖುಷಿ. ನಮಸ್ಕಾರ, ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯ. 7 ಸುತ್ತಿನ ಕೋಟೆಯ ಒಡೆಯ ಯಾರಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ನಮ್ಮ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್. ಯಾಕಂದರೆ ಈತ ಆ ಅನಾಥ ಮಕ್ಕಳಿಗಾಗಲಿ, ಆ ತಂದೆ ತಾಯಿ ಇಲ್ಲದ ಮಕ್ಕಳಿಗಾಗಲಿ ಅವನ್ನ ಕರ್ಕೊಂಬಂದು ಅವ್ರಿಗೊಂದು ವ್ಯವಸ್ಥೆಯ ಶಿಕ್ಷಣ ಮೂಲಕ ಅವ್ರಿಗೊಂದು ವ್ಯವಸ್ಥೆ ಕೊಟ್ಕೊಂಡು ಇಲ್ಲಿವರೆಗೂ ಸುಮಾರು 18-20 ವರ್ಷಗಳಿಂದ ನಾನು ನೋಡ್ತಾನೆ ಬಂದಿದ್ದೀನಿ. ಈ ಕೋಟೆಯ ಒಳಗಡೆ ನಾನು ಬಂದಾಗೆಲ್ಲ ನನ್ನ ಇವ್ರ ಕಡೆಯಿಂದ ಸ್ನೇಹ ಬೆಳೆಸ್ಕೊಂಡು, ಇವರಿಂದ ಮಾಹಿತಿ ತಿಳ್ಕೊಂಡು, ಈ ಒಂದು 7 ಸುತ್ತಿನ ಕೋಟೆ ಮೂಲೆಯಲ್ಲಿನ ನಾನು ಹೊತ್ಕೊಂಡು ಹೋಗಿ ಕರ್ಕೊಂಡೋಗಿ ಧ್ವಜ ಕಟ್ಟಿ, ಬಾ ಸಿಗ್ಲಿ ಬಸಣ್ಣ ನಿನಗೋಸ್ಕರ ಈ ಕೋಟೆನ ಸರ್ವೆ ಮಾಡಿಕೊಡ್ತೀನಿ ಅಂತಂದು ತೋರ್ಸಂಥ ಆಂಜನೇಯನ ಕುಲಪುತ್ರ ಆದಂಥ ಈ ಜ್ಯೋತಿರಾಜನ ಒಂದು ಇತಿಹಾಸಕ್ಕೆ ನಾನು ಸಲ್ಯೂಟ್ ಹೊಡಿತೀನಿ. ಇಂಥ ಒಬ್ಬ ಇತಿಹಾಸಗಾರನಿಗೆ ಇಲ್ಲಿ ಬಂದಂಥ ಇತಿಹಾಸಗಾರರು ಆತನ ಒಂದು ವ್ಯವಸ್ಥೆಗೆ ಆಗಲಿ, ಆತನ ಒಂದು ನಂಬಿಕೆ ಉಂಡಂಥ ಆ ಒಂದು ಭಕ್ತರಿಗಾಗಲಿ ಸಹಕಾರ ಕೊಟ್ಟು ಸಹಾಯ ಮಾಡಬೇಕನ್ನೋದು ಈ ಸಿಗ್ಲಿ ಬಸ್ಸನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಆಮೇಲೆ ಇವರು ಎಷ್ಟೋ ಕೇಸ್ಗಳು, ಕಳ್ಳತನ ಮಾಡಿರೋ ಕೇಸ್ಗಳು ಇವರೇ ವಾದಾಡಿ ಇವರೇ ಎಲ್ಲ ಗೆದ್ಕೊಂಡ್ಬಂದಂಥ ಮನುಷ್ಯರು. ಅವರು ತುಂಬ ಅನುಭವಿಸ್ತರು ನಿಜವಾಗ್ಲೂ. ನಾನು ಹೆಂಗೆ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿ ಬುದ್ಧಿ ಬಂದು ನನಗೆ ಅಂತ, ಅದೇ ಥರ ಇವರು ಕೂಡ ಕಳ್ಳತನ ಮಾಡೋಕ್ಕೆ ಹೋಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಜವಾಬ್ದಾರಿ ಅಂತ ಮನುಷ್ಯ ಇದ್ದಾರೆ. ಎಲ್ಲರೂ ಇವರು ಎಲ್ಲರೂ ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂದರೆ ನಿಜವಾಗ್ಲೂ ಇವರೆಲ್ಲ ಒಂದು ಸ್ಮಾರಕ ನಮಗೋಸ್ಕರ. ಯಾಕಂದರೆ ನೋವನ್ನ ಅನುಭವಿಸಿ ಅಲ್ಲಿ ಇಲ್ಲಿ ಕಳ್ಳತನ ಮಾಡಿ ಎಲ್ಲದನ್ನೂ ಅನುಭವಿಸಿ ಏನು ಬೇಡ ಅಂತ ಕಿತ್ತು ಬಿಸಾಕಿ ಇವತ್ತು ಆರಾಮಾಗ ಮಾಮೂಲು ಮನುಷ್ಯನಾಗಿ ಎಷ್ಟು ಒಂದು ಹೆಂಗೆ ಬೋದು KG ಗಂಟ್ಲೆ ಕತ್ತಿರೋ ಮನುಷ್ಯ ಬಂಗಾರಗಳನ್ನ. ಆದರೆ ಇವತ್ತು ಏನು ಬೇಡ ನನಗೆ, ನಾನು ನಿಯತ್ತಾಗಿ ಅದೀನಿ ಅಂತೇಳಿ ನಿಯತ್ತ ಹೆಮ್ಮೆಯಿಂದ ಬಂದು ಯಾರಿಗೆ ಎದುರ್ದಂಗೆ ಹೆಂಗೆ ನಿಂತಾರೆ. ಎಲ್ಲರಿಗೂ ಇದು ಒಂದು ಸ್ಮಾರಕ ಆಗಲಿ. ಎಲ್ಲರೂ ನಮ್ಮ ಕೈ ಮೇಲೆ ನಾವು ನಿಂತ್ಕೊಳ್ಳೋಣ, ನಾವು ಖುಷಿಯಾಗಿರೋಣ. ನಮ್ಮ ಸಿಗ್ಲಿ ಬಸ್ಸಿನ ನಂತರ ಗತ್ತಿಂದ ಬದುಕುವ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ, ಸ್ವಲ್ಪ ದಿನಗಳಲ್ಲಿ ಸಿಗ್ಲಿ ಬಸ್ಸನಿಗೆ ಒಂದು ಫಿಲ್ಮ್ ಅಗ್ರಿಮೆಂಟ್ ಆಗಿದೆ. ಆ ಫಿಲ್ಮ್ನಲ್ಲಿ ಮೊದಲನೇ ಕನ್ನಡ ಧ್ವಜ ಕೊಟ್ಟು ಈ ಒಂದು 7 ಸುತ್ತಿನ ಮೇಲೆ ಕೋಟೆಯ ಮೇಲೆ ಕಟ್ಟಿಸಿ ಅಲ್ಲಿಂದ ಫಿಲ್ಮ್ ಸ್ಟಾರ್ಟ್ ಮಾಡ್ತಾನೆ ಈ ಸಿಗ್ಲಿ ಬಸ್ಸ. ಯಾಕಂದ್ರೆ ಸಾಧನೆ ಹಾದಿಯಲ್ಲಿ ಇದ್ದಂಥವ್ರನ್ನ ಹುಡುಕ್ತಾ ಹೊಂಟಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ. ಇಂಥ ಒಂದು ಸಾಧನೆ ಹಾದಿಯಲ್ಲಿ ಇದ್ದವ್ರಿಗೆ ಸಾಯೋವರೆಗೂ ಆ ಸಾಧನೆನ ನಿಲ್ಲಿಸ್ಬೇಕು. ಅವ್ರು ಮಾಡಿದಂಥ ಸಾಧನೆನ ಪ್ರತಿಬಿಂಬವಾಗಿ ಜನರಿಗೆ ತೋರಿಸ್ಬೇಕು. ಯಾಕಂದ್ರೆ ಅವ್ರು ಸುಮಾರು ವರ್ಷದಿಂದ ಇಂಥ ಉಗ್ರವಾದಂಥ ಸಾಧನೆ ಮಾಡ್ತಾ ಬಂದಿದ್ದಾರೆ. ವಯಸ್ಸು ಹಿಂಗೆ ಇರೋದಿಲ್ಲ, ಶಕ್ತಿ ಹಿಂಗೆ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಅವ್ರನ್ನ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟು ಅವ್ರ ಪ್ರತಿಮೆಗಳನ್ನು ಒಂದು ವಿಡಿಯೋ ಮೂಲಕ ಜನರಿಗೆ ಜಾಗೃತಿ ಕೊಡಬೇಕನ್ನೋದೇ ನನ್ನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ತಡಿ, ಇವತ್ತು ನಾವು ಬಂದಾಗೆಲ್ಲ ಅವರು ಬಡ ಮಕ್ಕಳಿಗೆಲ್ಲ ಒಳ್ಳೆ ಸಹಕಾರ ಕೊಟ್ಕೊಂಡು ಅಂಥವ್ರಿಗೆಲ್ಲ ನ್ಯಾಯವಾದಂಥ ತಮ್ಮ ಶ್ರಮ ಪಟ್ಟು ಇದು ಮಾಡ್ತಾರಂದ್ರೆ ಅವ್ರಿಗೆ ನನ್ನಿಂದ 2,000 ರೂಪಾಯಿ ಕೊಡುಗೆ. ಸಾಕಿಷ್ಟು